ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನವೀನ್ ಸೂರಿ ಅಂತ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ಏನು ಮಾಡಬಾರ್ದು, ಅದರಲ್ಲೂ ವ್ಯವಸಾಯ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಾನು ಅಷ್ಟೇ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬೀನ್ಸ್ ಗಿಡ ಇಕ್ಕಿದ್ದೆ, ಬೀನ್ಸ್ ಬೀಜ ತಂದುಬಿಟ್ಟು ಇಕ್ಕಿದ್ದೆ. ಕೆ ಜಿ ನೋಡಿ, ಇದು ನೋಡ್ತಾ ಇದ್ದೀರಲ್ಲ ಬಳ್ಳಿ ಬೀನ್ಸು, ಇದು ಕೆ ಜಿ 900 ರೂಪಾಯಿ. ಮತ್ತು ಇನ್ನೊಂದು 2 ಬೀನ್ಸು ತಂದಿದ್ದೆ ನಾನು, ಮತ್ತು ಗಿಡದ ಬೀನ್ಸು ನೋಡಿ ತೋರಿಸ್ತೀನಿ. ಈಗ ಈ ಥರ ಬೀನ್ಸ್, ಮಾಮೂಲಿ ಬೀನ್ಸ್ ಗಿಡದಲ್ಲಿ ಬಿಡೋದು, ಇದಕ್ಕೇನು ಬಳ್ಳಿ ಕಟ್ಟಂಗಿಲ್ಲ. ಇದು ಮೇಂಟೆನೆನ್ಸ್ ಕಮ್ಮಿ ಮತ್ತು ಅದು ಮೇಂಟೆನೆನ್ಸ್ ಜಾಸ್ತಿ. ಅದು ಬರೀ ಯೂಟ್ಯೂಬಲ್ಲಿ ನೋಡೇ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ, ನಾನು ಫುಲ್ ಇದು ಗಿಡ ಫುಲ್ ಇಕ್ಕಿದ್ದೆ ಎಲ್ಲ ಗೇಸ. ಯಾಕೆ ಅಂದರೆ ಬಂದೇ ಇಲ್ಲ, ಮೇಲ್ಗಡೆ ಎಲ್ಲ ಬಿಳೆಗೆ ಬಂದು ಈಗ ಈ ಥರ ಬಂದ್ಬಿಟ್ಟು ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ಬಂದು ಎಲ್ಲ ಒಣಗೋದು. ಅದಕ್ಕೆ ಔಷಧಿ ಟೈಮ್ಗೆ ಸರಿಯಾಗಿ ಹೊಡಿಬೇಕು. ನಾನು ಹೊಡೆದಿದ್ದೆ, ಆದರೂ ಬಂದಿಲ್ಲ. ಕಂಟಿನ್ಯೂಸ್ ಆಗಿ ಒಂದು ವಾರ 15 ದಿನಕ್ಕೆ ಒಂದ್ಸಲ ಹೊಡಿತಾನೆ ಇರಬೇಕು. ನಾನು ಹೊಡೆದಿದ್ದೆ, ಆದರೆ ಗಿಡ ಮಾತ್ರ ಬಂದೇ ಇರಲಿಲ್ಲ. ಅದಕ್ಕೆ ಎಲ್ಲ ಗೇಸಿದ್ದೀನಿ. ಮಾಮೂಲಿ ಬೀನ್ಸ್ ಮಾತ್ರ ಸ್ವಲ್ಪ ಈಗ ಮಾಮೂಲಿ ಗಿಡದಲ್ಲಿ ಬೀಳೋ ಬೀನ್ಸ್ ಮಾತ್ರ ಈಗ ಈ ಥರ ಬಂದಿದೆ. ಇದು ಸ್ವಲ್ಪ ಇದು ಬರುತ್ತೆ, ಆದರೆ ಇಳುವರಿ ಕಮ್ಮಿ. ಇದೇನಕ್ಕೇನು ಮೇಂಟೆನೆನ್ಸ್ ಅಷ್ಟೊಂದು ಇರೋಲ್ಲ, ಆದರೆ ಇಳುವರಿ ಕಮ್ಮಿ ಬರುತ್ತೆ. ಅದು ಮೇಂಟೆನೆನ್ಸ್ ಜಾಸ್ತಿ, ಇಳುವರಿ ಚೆನ್ನಾಗಿ ಬರುತ್ತಂತೆ. ನಾನು ಇಕ್ಕಿ ನೋಡಿ ಎಲ್ಲ ಗೇಯಿಸಿದ್ದೀನಿ. ಯೂಟ್ಯೂಬಲ್ಲಿ ನೋಡಿ ವ್ಯವಸಾಯ ಮಾತ್ರ ಮಾಡಬಾರ್ದು ಒಂದು ಸಲ. ಅದಕ್ಕೆ ನಾನು ಚಿಕ್ಕದಾಗ 1 kg ತಂದು ಇಕ್ಕಿದ್ದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಇದನ್ನು ಅಷ್ಟೇ, ಇದೊಂದು kg ಅದೊಂದು kg ಇಕ್ಕಿದ್ದೆ. ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಇದು ಅಷ್ಟೇ, ನೀಟಾಗಿ ನೋಡ್ಕೊಂಡ್ರೆ ಬರುತ್ತೆ, ಇಲ್ಲಾಂದರೆ ಇದು ಬರೋಲ್ಲ ಫ್ರೆಂಡ್ಸ್. ದಯವಿಟ್ಟು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಾಡೋದಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಮಾತ್ರ ಮಾಡಬೇಕು. ಇನ್ನು ನೋಡಿ, ಜಾಸ್ತಿ ಕೆಲಸ ಇರದೇ ಇರೋ ಬೆಳೆ ಅಂದರೆ ಆಗ ಮುಸ್ಕಿನ ಜೋಳ ಒಂದೇ. ಅದೇನಿಲ್ಲ, ನೀಟಾಗಿ ಉಳಿಸ್ಬಿಟ್ಟು ನೋಡಿ ತೋರಿಸ್ತೀನಿ. ತಿರುಗಿ ಬೆಂಡೆಕಾಯಿ ಇಕ್ಕಿದ್ದೀವಿ. ಬೆಂಡೆಕಾಯಿ ಚೆನ್ನಾಗಿ ಬರುತ್ತೆ, ಇದಕ್ಕೂ ಔಷಧಿ ಹೊಡಿಬೇಕು. ಆದರೆ ಇದು ಕಮ್ಮಿ ಮೇಂಟೆನೆನ್ಸು. ಏನು ಖರ್ಚಿಲ್ಲದೆ ಇರೋ ಬೆಳೆ ಅಂದರೆ ಮಾತ್ರ ಜೋಳನೇ. ಖರ್ಚಿರುತ್ತೆ, ಆದರೆ ಕಮ್ಮಿ. ಒಂದು ಸಲ ನೀಟಾಗೆ ಬೀಜ ಹಾಕ್ಬಿಟ್ಟು ನೋಡಿ, ಒಂದು 15 ದಿನ ತಿಂಗಳಾದಮೇಲೆ ಕುಂಟೆ ಹೊಡೆಸ್ಬಿಟ್ರೆ, ಲಾಗೋಡಿ ಇಕ್ಬಿಟ್ಟು ಕುಂಟೆ ಹೊಡೆಸ್ಬಿಡ್ಬೇಕು. ಎಷ್ಟು ಚೆನ್ನಾಗಿ ಬಂದೈತೆ. ಕಮ್ಮಿ ಅಂದರೆ ಇದೆ ವ್ಯವಸಾಯದಲ್ಲಿ ಮಾತ್ರ. ನೀಟಾಗಿ ಕುಂಟೆ ಒಂದು ಹಾಕ್ಸ್ಬಿಟ್ರೆ, ಆಮೇಲೆ ಇನ್ನೊಂದು ಸಲ ಲಾಗೋಡ್ ಕೊಟ್ಬಿಟ್ರೆ ಅಷ್ಟೇ, ಜೋಳ ಬಂದುಬಿಡ್ತವೆ. ಕಮ್ಮಿ ಅಂದರೆ ಯಾವಾಗ 2000 ರೂಪಾಯಿ